ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೇಯಸ್ ಎಸ್ ಗೌಡ. ಇವತ್ತಿನ ಕಂಟೆಂಟ್ ಬಂದು ಮೆಟ್ರೋದಲ್ಲಿ ಇದ್ದೀವಿ. ಎಲ್ಲೋ ಲೈನ್ BTM ಹತ್ರ RV ರೋಡ್ಗೆ ಹೋಗ್ತಿದ್ದೀವಿ. RV ರೋಡಿಂದ ಮಹಾಲಕ್ಷ್ಮಿ ಲೇಔಟ್. ಈ ವಿಡಿಯೋದಲ್ಲಿ ನೀವು ಎಕ್ಸ್ಪ್ಲೋರಿಂಗ್ ಮೆಟ್ರೋ ನೋಡ್ತೀರ. ಸೊ ಹೆಂಗಿರುತ್ತೆ ನೈಟ್ ಲೈಫ್ ಇನ್ ಮೆಟ್ರೋ ಅಂತ ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ. ಇನ್ನು 1 ಮಿನಿಟ್ ಬರುತ್ತೆ ಟ್ರೈನ್. 1 ಮಿನಿಟಲ್ಲಿ ಇರುತ್ತೆ. ರೈಲು ಈಗ ಜೋಯದೇವ ಆಸ್ಪತ್ರೆಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿದೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿದ್ದೀನಿ, ಹೋಗ್ತಿದ್ದೀನಿ ನಮ್ಮ ಅಕ್ಕ ಮನೆಗೆ. ನಮ್ಮ ಅಕ್ಕ ಮನೇಲಿರಲ್ಲ, ಆಫೀಸ್ಗೆ ಹೋಗಿರ್ತಾರೆ. ನಮ್ಮ ಬಾವ ಇರ್ತಾರೆ. ಐ ಥಿಂಕ್ ಅವ್ರು ಮಲ್ಕೊಂಡಿರ್ತಾರೆ. ಈಗ ಆಚೆ ಕಡೆ ಎಕ್ಕಿರ್ಬೋದು, ಗೊತ್ತಿಲ್ಲ, ನೋಡೋಣ ಬನ್ನಿ. ಮೆಟ್ರೋ ಆರಾಮಾಗಿತ್ತು. ಸೊ ಮೆಟ್ರೋ ಕಾರ್ಡಲ್ಲಿ ನನ್ನ ಹತ್ರ ಬ್ಯಾಲೆನ್ಸು 45 ರೂಪಾಯಿ ಇತ್ತು. ನಾನು ಪೇಮೆಂಟ್ ಮಾಡಿದ್ದು 50 ರೂಪಾಯಿ ಪೇಮೆಂಟ್ ಮಾಡಿದ್ರೆ. ಎಲ್ಲಿಂದ ಅಂದರೆ BTM ಇಂದ ಟು ರಾಷ್ಟ್ರೀಯ ವಿದ್ಯಾಲಯ, ಆಮೇಲೆ ಅದು ಎಲ್ಲೋ ಲೈನು. ಅಲ್ಲಿಂದ ಇದು ರಾಷ್ಟ್ರೀಯ ವಿದ್ಯಾಲಯದಿಂದ ಮಹಾಲಕ್ಷ್ಮಿ ಲೇಔಟಿಗೆ ಬಂದಿದೆ. ಸೊ ನನ್ನ ಚಾರ್ಜ್ ಆಗಿದೆ 50 ರೂಪಾಯಿ. ಸೊ ಮೆಟ್ರೋ ತುಂಬ ಜನಕ್ಕೆ ಇದು ಏನಾಗುತ್ತೆ, ಈಸಿ ಆಗುತ್ತೆ. ಯಾಕಂದರೆ ಈ ಟ್ರಾಫಿಕ್ ಎಲ್ಲ ನೋಡಿ ಜನ ಭಾರಿ ಸುಸ್ತಾಗಿ ಹೋಗಿದ್ದಾರೆ. ಮೆಟ್ರೋ ಈಗ 20 ನಿಮಿಷಕ್ಕೆ ಒಂದು ಮೆಟ್ರೋ ಬಿಟ್ಟಿದ್ದಾರೆ BTM ಎಲ್ಲೋ ಲೈನಿಂದ. BTM ಎಲ್ಲೋ ಲೈನಿಂದ 2 ರೈಲ್ ಬಿಡಬೇಕು. ಯಾಕಂದರೆ ಹೈಯೆಸ್ಟ್ ಟ್ರಾಫಿಕ್ ಬಂದು ಎಲ್ಲೋ ಲೈನಲ್ಲೇ ಇರೋದು. ಎಲ್ಲೋ ಲೈನಲ್ಲೇ ಹೈಯೆಸ್ಟ್ ಟ್ರಾಫಿಕ್ಕು. 2 ರೈಲ್ ಬಿಡಬೇಕು. ನನಗೆ ಬೇಗ ಸಿಕ್ತು, ಚೆನ್ನಾಗಿದೆ. ಒಂದು ರೈಲ್, ಒಂದು ಮೆಟ್ರೋ ಟ್ರೈನಲ್ಲಿ ಹತ್ತತ್ರ 65,000 ಜನ. 65,000 ಅಲ್ಲ, ಒಂದು 25,000, 65,000 ಅಂದ್ಕೊತೀನಿ. ನಿಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಷ್ಟು ಇರ್ಬೋದು, ಅಷ್ಟು ಜನ ಹೋಗ್ಬೋದು, ಅಷ್ಟು ಜನ ಪ್ರಯಾಣಿಸ್ಬೋದು. ಗೌರ್ಮೆಂಟು ಒಂದು ಒಳ್ಳೆ ಕೆಲಸ ಮಾಡಿದೆ, ಎಲ್ಲೋ ಲೈನು. ಸೊ ನಾನು ಗೌರ್ಮೆಂಟಿಗೆ ಏನು ವಿನಂತಿಸಿಕೊಳ್ಳೋದು ಏನಂದರೆ, ಆದಷ್ಟು ಪಿಂಕ್ ಲೈನು ಬಿಟ್ಬಿಡಿ. ಪಿಂಕ್ ಲೈನಲ್ಲಿ ಈಸಿ ಆಗುತ್ತೆ ನಮಗೆ. ನಮ್ಮನೆಯಿಂದ 800 ಮೀಟ್ರು ಪಿಂಕ್ ಲೈನು, ಸುಲಭ ಆಗುತ್ತೆ. ನಮಗಂತೂ 2 ಮೆಟ್ರೋ ಸಿಕ್ತು. ಖುಷಿಯಾಗಿ ನಾವು ಟ್ರಾವೆಲ್ ಮಾಡ್ತಿದ್ವಿ. ಬಸ್ಸೆಲ್ಲ ಇದ್ದರೆ ಟೆನ್ಷನ್ ಆಗ್ಬಿಡ್ತಿತ್ತು. ಟ್ರಾಫಿಕ್ ನೋಡಿ ಸುಸ್ತಾಗಿ ಹೋಗಿದೆ. ನಾವು ಟ್ರಾಫಿಕಲ್ಲೇ ಬರ್ತಿದ್ವಿ ಬೆಂಗಳೂರಲ್ಲಿ. ಎಲ್ಲಾದರೂ ಪೀಸ್ಫುಲ್ ಜಾಗದಲ್ಲಿ ಮನೆ ಮಾಡಬೇಕಂತ ಆಸೆ. ಮನೆ ಮಾಡಬೇಕಂದ್ರೆ ಬಾಡಿಗೆಗೆ ಹೋಗೋದಲ್ಲ, ಸ್ವಂತ ಮಾಡಬೇಕಂತ ಆಸೆ. ನಿಮ್ಮ ಸಪೋರ್ಟಿಂದ ಏನಾದರೂ ಆಗ್ಬೋದು. ಸೊ ಈ ಥರನೇ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇಲ್ಲ ನಡ್ಕೊಂಡು ಹೋಗ್ತೀವಿ.
ಒಂದು ಹಾಸ್ಪಿಟ್ಲ್ ನೋಡಿದೆ, ಶ್ರೇಯಸ್ ಆಸ್ಪತ್ರೆ. ನನ್ನ ಹೆಸರು ಆಸ್ಪತ್ರೆ ಹಾಕಿದೆ. ಆಯ್ತು, ನೋಡಿ ನೈಟ್ ಲೈಫಿಂಗ್ ಮಹಾಲಕ್ಷ್ಮೀಪುರಂ ಡೌನ್ ಇಳಿತಿದ್ದೆ. ರಾಜ